ರೈತನ ಮೇಲಿನ ದ್ವೇಷಕ್ಕೆ ಅಡಿಕೆ ಗಿಡ ಕತ್ತರಿಸಿದ್ದಾರೆ ದುಷ್ಕರ್ಮಿಗಳು. ದಾವಣಗೆರೆ ಹೊನ್ನಾಳಿಯ ಮುಕ್ತೇನಹಳ್ಳಿಯಲ್ಲಿ ಕಿಡಿಗೇಡಿಗಳು ನಡೆಸಿರುವಂತಹ ಈ ಕೃತ್ಯ ಪರಮೇಶ್ವರಪ್ಪ ಅನ್ನೋ ರೈತನಿಗೆ ಸೇರಿದಂತಹ ಅಡಿಕೆ ಗಿಡವನ್ನ ನಾಶ ಮಾಡಿದ್ದಾರೆ. ರೈತನ ಮೇಲಿನ ದ್ವೇಷಕ್ಕೆ ರೈತ ಸಾಕಿ ಬೆಳೆಸ್ತಾ ಇದ್ದಂತಹ ಅಡಿಕೆ ಗಿಡವನ್ನ ದುಷ್ಕರ್ಮಿಗಳು ಕತ್ತರಿಸಿ ಹಾಕಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯ ಮುಕ್ತೇನಹಳ್ಳಿಯಲ್ಲಿ ನಡೆದಂತಹ ಕೃತ್ಯ ಇದು. ಕಿಡಿಗೇಡಿಗಳು ಇಂತಹ ಕೃತ್ಯವನ್ನ ನಡೆಸಿದ್ದಾರೆ. 2 ಎಕರೆಯಲ್ಲಿ ಬೆಳೆದಂತಹ 1,500 ಅಡಿಕೆ ಗಿಡವನ್ನ ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ. 2 ವರ್ಷಗಳಿಂದ ಜೋಪಾನವಾಗಿ ಬೆಳೆಸಿದ್ದಂತಹ ಅಡಿಕೆ ಗಿಡ ನೆಲಸಮ ಆಗಿದೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ರೈತ ಪರಮೇಶ್ವರಪ್ಪ ಅನ್ನೋರಿಗೆ ಸೇರಿದಂತಹ ಜಮೀನು ಇದು. 2 ಎಕರೆಯ ಜಮೀನಿನಲ್ಲಿ 1,500 ಅಡಿಕೆ ಗಿಡ ಹಾಕಿದ್ರು. 2 ವರ್ಷದಿಂದ ಈ ಅಡಿಕೆ ಗಿಡಗಳನ್ನ ಜೋಪಾನ ಮಾಡ್ತಾ ಇದ್ರು. ಆದ್ರೆ ರೈತನ ಮೇಲಿನ ದ್ವೇಷಕ್ಕೆ ಅಡಿಕೆ ಗಿಡವನ್ನೇ ಕತ್ತರಿಸಿ ಹಾಕಿದ್ದಾರೆ ದುಷ್ಕರ್ಮಿಗಳು. ದಾವಣಗೆರೆ ಹೊನ್ನಾಳಿಯ ಮುಕ್ತೇನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. 2 ಎಕರೆ ಜಮೀನಿನಲ್ಲಿ ಹಾಕಿದಂತಹ 1,500 ಅಡಿಕೆ ಗಿಡ ನಾಶ ಆಗಿದೆ. 2 ವರ್ಷಗಳಿಂದ ಈ ಅಡಿಕೆ ಗಿಡವನ್ನ ರೈತ ಪರಮೇಶ್ವರಪ್ಪ ಜೋಪಾನ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.